ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ನೀವು ಕೇಳಿದ ಎಲ್ಲನೂ ಕೂಡ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ನಿಮ್ಗೆ ಎಂಥದೇ ಪ್ರಾಬ್ಲಮ್ ಇದ್ದರೂ ಕೂಡ ಅದೆಲ್ಲ ಆದಷ್ಟು ಬೇಗ ಸಾಲ್ವ್ ಆಗಲಿ. ನೀವು ಅಷ್ಟೇ ನಿಮ್ದು ಏನೇ ಸಮಸ್ಯೆಗಳಿದ್ರೂ ಎಲ್ಲನೂ ಕಳ್ಕೊಳ್ಳಿ. ಎಲ್ಲ ಭಾಗದಲ್ಲೂ ಎಲ್ಲದರಲ್ಲೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಗಾಯ್ಸ್ ಅಂದರೆ ಒಬ್ಬರು ಕಷ್ಟಕ್ಕೆ ಆಗೋರು ತುಂಬಾ ರೇರು. ಯಾಕಂದರೆ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಅಲ್ವಾ. ಅದರಲ್ಲಿ ಇಂಥ ಕಾಲದಲ್ಲಿ ನೀವು ಒಬ್ಬರು ಕಷ್ಟಕ್ಕೆ ನೆರವಾಗ್ತಿದ್ದೀರ ಲೈಕ್ ಕೊಡೋ ಮುಖಾಂತರ ಅಂತಂದರೆ ದೇವರು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ 100ಗೆ 200% ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಓಕೆನಾ? ಅಂದರೆ ಗೈಸ್, ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳಬಹುದು, ಡೈಲಿ ನೋಡ್ತಾ ಇರೋರು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆನಾ? ಸೊ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಹೇಗೆ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ನೀವು ಕೇಳಬಹುದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಕಮೆಂಟ್ಸ್ಗಾಗಲಿ ನಾನು ನಿಜವಾಗ್ಲೂ ಹೇಳ್ತಾ ಇಲ್ಲ ಗಾಯ್ಸ್. ಏನೋ ಒಂದು ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ ಆದರೆ ಸಾಕು. ಅಂದರೆ ನನಗೇನು ಗೊತ್ತೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಕರ್ತವ್ಯ ಏನು ಅಂತಂದರೆ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗೋದು ಅಷ್ಟೇ. ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ವಿಡಿಯೋನದು ಲೀಕ್ ಆಗುತ್ತೆ. ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋ ತುಂಬ ಜನ ಸಫರ್ ಪಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರ ಈ ವಿಡಿಯೋನ ನೋಡಿಕೊಂಡು ಅವರು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಅವರು ಕೂಡ ಅವ್ರ ಕಷ್ಟನ ಕಳ್ಕೊಳ್ಬೋದು ಅಷ್ಟೇ. ಓಕೆನಾ? ಸೊ ಆದಷ್ಟು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ. ಈಗ ವಿಡಿಯೋನ ಅಂದರೆ ಯಾವ ರೀತಿ ರೆಮಿಡಿನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಮೊದಲಿಗೆ ಗೈಸ್ ಏನಂದರೆ, ಈ ಒಂದು ರೆಮಿಡಿಯಿಂದ ನಿಮಗೆ ಏನೆಲ್ಲ ಯೂಸಸ್ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಏನಂದರೆ ಗೈಸ್, ನಿಮಗೆ ಈಗ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಆಯಿತಾ? ಇಷ್ಟು ದಿನ ನಿಮಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇರುತ್ತೆ, ಇವಾಗ ಫುಲ್ಲು ವ್ಯಾಪಾರ ಡಲ್ಲಾಗಿರುತ್ತೆ. ಯಾಕೆ ಈ ಥರ ಡಲ್ಲಾಗಿರುತ್ತೆ? ಯಾಕಂದರೆ ಈ ರೀತಿ ಯಾವುದಾದ್ರೂ ಒಂದು ನೆಗೆಟಿವಿಟಿ ಅನ್ನೋದು, ಇಲ್ಲ ಅಂತಂದರೆ ಅಕ್ಕಪಕ್ಕದವ್ರದ್ದು ಕಣ್ಣು ದೃಷ್ಟಿ ಆಗಿರಬಹುದು, ನರದೃಷ್ಟಿ ಆಗಿರಬಹುದು. ಈಗ ಅಕ್ಕಪಕ್ಕದವರೆಲ್ಲ ಬಿಸ್ನೆಸ್ ಮಾಡೋರು ಇರ್ತಾರೆ, ಅವರೆಲ್ಲ ನೋಡಪ್ಪ ಇವ್ರ ಶಾಪಲ್ಲಿ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ, ನಮ್ಗೆ ಆಗ್ತಲ್ವಲ್ಲ ಅಂತ ಹೊಟ್ಟೆ ಉರ್ಕೊಳ್ಳೋರಾಗಿರಬಹುದು. ಈ ರೀತಿ ಕಣ್ಣುಗಳೇನಾದರೂ ಹಾಕಿದರೆ ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಹಾಗೆಯೇ ಹಣ ಅನ್ನೋದು ನಿಮಗೆ ದುಪ್ಪಟ್ಟಾಗ್ತಾ ಇಲ್ಲ, ಅಂದರೆ ಹಣ ಅನ್ನೋದು ಪೋಲಾಗಿ ಖರ್ಚಾಗ್ತಾ ಇದೆ, ಮನೆಯಲ್ಲಿ ತುಂಬಾ ಕಷ್ಟನ ಎದುರಿಸ್ತಾ ಇದ್ದೀವಿ, ಅಂದರೆ ಸುಮ್ಮನೆ ಅಂದರೆ ಏನೋ ಒಂದು ಪ್ರಾಬ್ಲಮ್ಗಳು ನಿಮಗೆ ಬರ್ತಾ ಇದೆ, ಜೀವನದಲ್ಲಿ ನೆಮ್ಮದಿ ಅನ್ನೋದಿಲ್ಲ, ತುಂಬಾ ಕಷ್ಟನ ಅನುಭವಿಸ್ತಾ ಇದ್ದೀವಿ ಹಣದ ವಿಚಾರದಲ್ಲಿ ಅಂತಂದರೆ ಗೈಸ್, ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಅಂದರೆ ಹಣ ಅನ್ನೋದು ವೃದ್ಧಿ ಆಗುತ್ತೆ. ಸರಿನಾ? ನಾನಾ ಮೂಲೆಗಳಿಂದ ನಿಮಗೆ ಹಣ ಅನ್ನೋದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಈ ಒಂದು ರೆಮಿಡಿಯಿಂದ ನಿಮಗೆ ಅದು ಸಾಲ್ವ್ ಆಗುತ್ತೆ. ಓಕೆನಾ? ಇಲ್ಲ ಅಂತಂದರೆ ಏನು ಮಾಡ್ತೀರಾ ಅಂದರೆ, ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಗಾಯ್ಸ್, ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೆ ಈ ರೀತಿ ತೊಂದರೆಗಳನ್ನ ನೀವು ಅನುಭವಿಸ್ತಾ ಇರ್ತೀರಾ. ಸರಿನಾ? ಆರೋಗ್ಯದ ಸಮಸ್ಯೆ, ಏನೋ ಒಂಥರ ನೆಮ್ಮದಿ ಇಲ್ಲ ಜೀವನದಲ್ಲಿ, ತುಂಬಾ ಕಷ್ಟನ ಅನುಭವಿಸ್ತಾ ಇದ್ದೀವಿ ನಾವು. ಅಂದರೆ ಡಾಕ್ಟ್ರಿಗೆಲ್ಲ ತೋರಿಸ್ತೀರಾ ಅಂದರೂ ಕೂಡ ಡಾಕ್ಟರ್ಸು ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಚೆಕಪ್ಪು ಮಾಡಿಸ್ತೀರಾ ಅಂದರೂ ಕೂಡ ನಿಮಗೆ ತೊಂದರೆ ಆಗಿರುತ್ತೆ, ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ. ತೊಂದರೆ ಇಲ್ಲ ಅಂದರೂ ಕೂಡ ಏನೋ ಒಂಥರ ಆರೋಗ್ಯದ ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇರ್ತೀರ. ಆಯಿತಾ? ಅವ್ರಿಗೂ ಕೂಡ ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಸೊ ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಗಾಯ್ಸ್, ಇನ್ನೊಂದೇನಪ್ಪ ಅಂತ ಅಂದರೆ, ಆದಷ್ಟು ಮನೆನ ಕ್ಲೀನಾಗಿ ಇಟ್ಕೊಳ್ಳಿ. ಸರಿನಾ? ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು, ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಬೇಕು ಅಂತಂದರೆ ನೀವು ಆದಷ್ಟು ಮನೆನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲಂದರೆ ಅಲ್ಲಿ ತಿಂದ್ಬಿಟ್ಟು ಬಿಸಾಕೋದಾಗಿರಬಹುದು, ಇಲ್ಲ ಅಂತಂದರೆ ಮನೆಯಲ್ಲಿ ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ, ಸಿಂಕಲ್ಲಿ ಪಾತ್ರೆಗಳನ್ನ ಹಾಗೆ ಇಡುವಂಥದ್ದು, ಈ ರೀತಿ ತಪ್ಪುಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ಮನೆಯಲ್ಲಿ ಡೈಲಿ ದೀಪನ ಹಚ್ಚಿ, ಹಾಗೆಯೇ ಮನೆ ಒರೆಸ್ಬೇಕಾದ್ರೆ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮನೆನ ಒರೆಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆಯಿತಾ? ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ
ಇದ್ರೂ ಕೂಡ ಅದು ಹೋಗುತ್ತೆ. ಜೊತೆಗೆ ಆ ಅರಿಶಿನ ಮತ್ತು ನೀರೊಳಗಡೆ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಒರೆಸೋದ್ರ ಜೊತೆಗೆ ನಂಬಿಕೆ ಇಟ್ಟು ಈ ರೀತಿ ರೆಮಿಡಿಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕು. ನಾನು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಗಾಯ್ಸ್, ಓಕೆನಾ. ನನಗೆ ಏನು ಗೊತ್ತು ಅದನ್ನು ಫಸ್ಟು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಹಾಗೆಯೇ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ನಾನು ಒಂದು ಸಲ ಎಕ್ಸ್ಪರಿಮೆಂಟ್ ಮಾಡ್ತೀನಿ. ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಸೊ ಆದಷ್ಟು ನಂಬಿಕೆ ಇಟ್ಟು ನಾನು ಪ್ರತಿ ಸಲ ಹೇಳುವಂಗೆ ಗಾಯ್ಸ್, ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ, ಸರಿನಾ. ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನಾನು ಯಾವುದೂ ಹೇಳೋದಿಲ್ಲ. ಮನೆಯಲ್ಲೇ ನೀವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ನಿಮಗೆ ಒಂದು ಅದ್ಭುತವಾಗಿ ರಿಸಲ್ಟ್ ಸಿಗುತ್ತೆ. ಎಂಥ ಸಮಸ್ಯೆಗಳು ಎಂಥ ಕಷ್ಟಗಳಿದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ, ಓಕೆನಾ. ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳಿ, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಓಕೆನಾ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾಳೆ ಬಂದು ಮಂಗಳವಾರ ಇದೆ ಅಲ್ವಾ. ಈ ಒಂದು ರೆಮಿಡಿನ ಗಾಯ್ಸ್ ನೀವು ಮಂಗಳವಾರ ಮಾಡ್ಕೊಳ್ಬಹುದು, ಹಾಗೆಯೇ ಶುಕ್ರವಾರ ಮಾಡ್ಕೊಳ್ಬಹುದು. ಇವತ್ತೇನಾದರೂ ನಿಮಗೆ ಈ ವಿಡಿಯೋ ರೀಚ್ ಆದರೆ ನಾಳೆ ಮಾಡ್ಕೊಳ್ಳಿ, ನಾಳೆ ರೀಚ್ ಆಗೋರು ನಾಳೆ ಸಂಜೆ ಮಾಡ್ಕೊಳ್ಬೋದು. ಇದನ್ನು ಬಂದು ಸಂಜೆ ಮೇಲೆ ನೀವು ಮಾಡ್ಕೊಳ್ಬೇಕು. 7 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ ಮಾಡ್ಕೊಳ್ಳಿ, ಸರಿನಾ. ಆದಷ್ಟು ಮನೆಯಲ್ಲಿ ದೀಪ ಹಚ್ಚಿ ಮತ್ತು ಮಹಾಲಕ್ಷ್ಮಿನ ನೀವು ಹೊಲಿಸ್ಕೋಬೇಕು ಅಂದರೆ ಗಾಯ್ಸ್ ನೀವು ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಬೇಕು, ಸರಿನಾ. ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನೀವು ಡೈಲಿ ದೇವರಿಗೆ ದೀಪನ ಹಚ್ಚಿ, ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ತುಪ್ಪದ ದೀಪನ ಹಚ್ಚಿ, ಹಾಗೆಯೇ ಲಕ್ಷ್ಮಿ ಅಲಂಕಾರ ಪ್ರಿಯೆ, ಓಕೆನಾ. ಸೊ ನೀವು ಹೊರಗಡೆ ಹೋಗಬೇಕಾದ್ರೆ ಯಾವ ರೀತಿ ರೆಡಿ ಆಗ್ತೀರಾ ಅದೇ ರೀತಿ ರೆಡಿಯಾಗಿ ದೇವಿಗೆ ನೀವು ದೀಪನ ಹಚ್ಚಿ ಪೂಜೆನ ಮಾಡಿ, ದೇವಿದು ಸ್ತೋತ್ರಗಳನ್ನ ಹೇಳಿ, ಮನೆಯಲ್ಲಿ ದೇವಿದು ನೀವು ಸಾಂಗ್ಗಳು ಬರುತ್ತಲ್ವ ಅದನ್ನು ಹಾಕಿಬಿಟ್ಟು ನೀವು ಹಾಕ್ಬಿಡಬೇಕು, ಓಕೆನಾ. ಅಂದರೆ ಟಿ ವಿಲಾದರೂ ಹಾಕಿಬಿಡಿ, ಇಲ್ಲ ಅಂತಂದರೆ ಮೊಬೈಲಲ್ಲಾದರೂ ಹಾಕಿಬಿಟ್ಟು ನೀವು ದೇವಿ ಸಾಂಗ್ಗಳನ್ನ ನೀವು ಕೇಳಬೇಕಾಗತ್ತೆ, ಸರಿನಾ. ಅದರ ಜೊತೆಗೆ ಕೆಂಪು ಬಣ್ಣ ಹಾಗೆಯೇ ಹಸಿರು ಬಣ್ಣದ ಬಟ್ಟೆಗಳನ್ನ ತೊಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಕೆಂಪು ಬಣ್ಣದ ಹೂವನ್ನ ದೇವಿಗೆ ಅರ್ಪಿಸಬೇಕು. ಒಂದು ಮಲ್ಲಿಗೆ ಹೂ ಆಗಿರಬಹುದು, ಒಂದು ಕೆಂಪು ಬಣ್ಣದ ಹೂವು ಅಂತ ಅಂದರೆ ನಿಮಗೆ ಗುಲಾಬಿ ಸಿಗುತ್ತೆ ಅಲ್ವಾ, ಅದನ್ನು ಮುಡಿಸ್ಬಿಟ್ಟು ನೀವು ದೇವಿನ ಈ ರೀತಿ ಯಾವುದಾದ್ರೂ ಒಂದು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯನ ದೇವಿಗೆ ಇಟ್ಟುಬಿಟ್ಟು ನೀವು ಪೂಜೆನ ಮಾಡ್ಕೊಳ್ಳಿ ಗಾಯ್ಸ್. ನಿಜವಾಗ್ಲೂ ದೇವಿ ಖಂಡಿತವಾಗ್ಲೂ ನಿಮಗೆ ಹೊಲಿತಾರೆ, ಓಕೆನಾ. ಸೊ ಗೈಸ್ ನೀವೇನು ಮಾಡಬೇಕು ಅಂತಂದರೆ ನಾಳೆ ಸಂಜೆ 7 ಗಂಟೆ ಮೇಲೆ ಈ ರೀತಿ ಒಂದು ಗ್ಲಾಸ್ನ ತೊಗೊಳ್ಳಿ. ಗ್ಲಾಸದ್ದು ನೀವು ಈ ರೀತಿ ಗಾಜಿಂದೇ ಗ್ಲಾಸ್ ಹಾಕಬೇಕು. ಗಾಜಿಂದು ಏನಕ್ಕೆ ನಾವು ಯಾವಾಗಲೂ ಈ ರೀತಿ ನೀವು ಮ್ಯಾಮ್ ಗಾಜಿಂದು ಗ್ಲಾಸ್ನ ಯೂಸ್ ಮಾಡ್ತೀರಾ ಅಂತ ನೀವು ಕೇಳಬಹುದು. ಗಾಜು ಅನ್ನೋದು ಗಾಯ್ಸ್ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಎಳ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ, ಓಕೆನಾ. ಅದರೊಳಗಡೆ ನಾನು 3/4 ಭಾಗದಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ, ಸರಿನಾ. ನೀರನ್ನೋದು ಗಾಯ್ಸ್ ನಿಜವಾಗ್ಲೂ ಒಂದು ಪಂಚಭೂತಗಳಿಗೆ ನಾವು ಹೋಲಿಸ್ತೀವಿ ಅಲ್ವಾ. ನೀರಿಂದನೂ ಅಷ್ಟೇ ನಾವು ಮಾಡುವಂಥ ಪ್ರಯೋಗಗಳಿಗೆ ಒಂದು ಅದ್ಭುತವಾಗಿ ರಿಸಲ್ಟು ಸಿಗುತ್ತೆ, ಓಕೆನಾ. ಸೊ ನಾನು 3/4 ಭಾಗದಷ್ಟು ನೀರನ್ನ ತೊಗೊಂಡಿದ್ದೀನಿ, ಫುಲ್ ತೊಗೋಬೇಡಿ. ಯಾಕಂದರೆ ಈ ನೀರು ನಾವು ರೆಮಿಡಿ ಎಲ್ಲ ಮಾಡಾದ್ಮೇಲೆ ಈ ನೀರು ಒಂದು ತೊಟ್ಟು ಕೂಡ ಕೆಳಗಡೆ ಚೆಲ್ಲಬಾರ್ದು, ಅದಕ್ಕೆ ಹೇಳ್ತಾ ಇರೋದು. ಕ್ಲೀನಾಗಿ ನೋಡಿಕೊಂಡು ನೀವು ಒಂದು 3/4 ಭಾಗದಷ್ಟು ನೀವು ನೀರನ್ನ ತೊಗೋಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನೀವು ಕಲ್ಲುಪ್ಪನ್ನ ನೀವು ತೊಗೋಬೇಕು. ನಾನು ಪ್ರತಿ ಸಲ ಹೇಳೋ ಹಾಗೆ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದದ್ದು, ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ನಮ್ಮ ಆಹಾರದ ರುಚಿನೇ ಹೆಚ್ಚಿಸೋದಲ್ಲದೆ ಈ ಕಲ್ಲುಪ್ಪು ಅನ್ನೋದು ಈ ರೀತಿ ತಂತ್ರ ಪರಿಹಾರಗಳಿಗೆ ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ. ಈ ನರದೃಷ್ಟಿಗಳು, ಈ ಕೆಟ್ಟ ಕಣ್ಣು ದೃಷ್ಟಿಗಳು, ಯಾವುದೇ ಒಂದು ದೃಷ್ಟಿಗಳಿದ್ದರೂ ಕೂಡ ನಿಮಗೆ ಹಣದ ಮೇಲಾಗಿರುವಂಥ ದೃಷ್ಟಿ ಆಗಿರಬಹುದು, ಇಲ್ಲ ನಿಮ್ಮ ಆಗಲೇ ಹೇಳ್ದಂಗೆ ನಾನು ಬಿಸ್ನೆಸ್ ಮಾಡುವಂಥ ಪ್ಲೇಸಲ್ಲಿ ನಿಮಗೆ ದೃಷ್ಟಿಯಾಗಿರಬಹುದು, ಇಲ್ಲ ನಿಮಗೆ ದೃಷ್ಟಿಯಾಗಿರಬಹುದು, ಎಂಥದೇ ದೃಷ್ಟಿ ಇದ್ದರೂ ಕೂಡ ಈ ಕಲ್ಲುಪ್ಪಿನಿಂದ ನೀವು ಅದನ್ನು ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಿಮಗೆ ದೃಷ್ಟಿಯೆಲ್ಲ ಕ್ಲಿಯರ್ ಆಗುತ್ತೆ, ಸರಿನಾ. ಸೊ ಅದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನ ತಗೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಗ್ಲಾಸನ್ನ ನೀವು ತೊಗೊಂಡು ಅದರಲ್ಲಿ 3/4 ಭಾಗದಷ್ಟು ನೀರನ್ನ ತೊಗೊಂಡು ನೀವು ಇದಕ್ಕೆ ನೀವೇನು ಮಾಡಬೇಕು ಅಂದರೆ 1 ಟೇಬಲ್ ಸ್ಪೂನಷ್ಟು ನೀವು ಕಲ್ಲುಪ್ಪನ್ನ ಸೇರಿಸ್ಕೊಳ್ಬೇಕು, ಸರಿನಾ. ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಗಾಯ್ಸ್ ನೀವು ನೆಕ್ಸ್ಟು ಇಲ್ಲಿ ನೋಡಿ ನಾನು ಲವಂಗನ ತೊಗೊಂಡಿದ್ದೀನಿ, ಸರಿನಾ. ಲವಂಗನ ಕ್ಲೀನಾಗಿ ಮೊಗ್ಗು ಇರೋದನ್ನ ನೋಡ್ಬಿಟ್ಟು ನೀವು ತೊಗೋಬೇಕು. ಲವಂಗ ಅನ್ನೋದು ಗಾಯ್ಸ್ ಮನೆಯಲ್ಲಿ ಹಣನ ವೃದ್ಧಿ ಮಾಡುತ್ತೆ, ಸರಿನಾ. ಹಾಗೆಯೇ ಮನೆಯಲ್ಲಿ ಧನ ಪ್ರಾಪ್ತಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಧನಾಗಮನ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸರಿನಾ. ಲವಂಗನ ನೀವು ಚೆನ್ನಾಗಿ ಇಲ್ಲದೇ ಇರೋದನ್ನ ತೊಗೋಬಾರ್ದು, ಚೆನ್ನಾಗಿರೋದನ್ನ ನೋಡಿಕೊಂಡು ಈ ರೀತಿ ತೋರಿಸ್ತಿದ್ದೀನಿ ನೋಡಿ, ಮೊಗ್ಗು ಈ ರೀತಿ ಮೊಗ್ಗಿರಬೇಕು. ಆ ಥರ ನೀವು 5 ಲವಂಗನೇ ಹಾಕಬೇಕು, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. 5 ಲವಂಗನೂ ಕೂಡ ಮೊಗ್ಗಿರಬೇಕು. ಆ ರೀತಿ ನೋಡಿಕೊಂಡು ಕ್ಲೀನಾಗಿ ತೊಗೊಂಡು
ನೀವು ಮತ್ತು ಮಹಾಲಕ್ಷ್ಮಿಗೆ ನೀವು ಪೂಜೆನ ಮಾಡ್ಕೊಳ್ಳಿ ಸಂಜೆ ಮೇಲೆ, ಓಕೆನಾ. ಸಂಜೆ ಮೇಲೆ ಪೂಜೆ ಎಲ್ಲ ಮಾಡಿ ನೀವು ಮಲ್ಕೊಳ್ಳೋ ಟೈಮ್ಗಾದರೂ ಈ ಒಂದು ರೆಮಿಡಿನ ಮಾಡ್ಕೋಬೋದು, ಇಲ್ಲ ಪೂಜೆ ಮಾಡಿದ ತಕ್ಷಣ ನೀವು ಈ ರೆಮಿಡಿನ ಮಾಡ್ಕೊಳ್ಬೋದು, ಸರಿನಾ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಈ ರೀತಿ ಒಂದು ಪ್ಲೇಟ್ನ ತೊಗೊಳ್ಳಿ, ಪ್ಲೇಟ್ನ ತೊಗೊಂಡು ಇಟ್ಕೊಂಡು ಅದರಲ್ಲಿ ಒಂದು ಗಾಜಿನ ಗ್ಲಾಸ್ ಇಟ್ಕೊಂಡು ನೀರನ್ನ ಹಾಕಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿದ್ಮೇಲೆ ನೀವು 5 ಲವಂಗನ ತೊಗೊಂಡು ಈ ರೀತಿ ಮುಷ್ಟಿ ಮಾಡಿಕೊಂಡು ದೇವಿ ಹತ್ರ ನಿಮ್ಮ ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ದು ಏನು ಕಷ್ಟ ಇದೆ, ನಿಮ್ಮ ಅಂದರೆ ಬಿಸ್ನೆಸ್ ಏನಾರು ಹಾಕ್ತಲ್ವಾ, ನೀವು ಬಿಸ್ನೆಸ್ ಮಾಡೋರು ಗಾಯ್ಸ್, ಶಾಪಲ್ಲಿ ನೀವು ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಶಾಪ್ನ ಕ್ಲೋಸ್ ಮಾಡಿ ಬರ್ತಾ ಇರ್ತೀರಲ್ಲ, ಆವಾಗ ನೀವು ಈ ಒಂದು ರೆಮಿಡಿನ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಬಂದುಬಿಡಿ, ಓಕೆನಾ. ಇನ್ನು ಮನೇಲಿ ಮಾಡ್ತೀನಿ ಅಂತ ಅನ್ನೋರು ನೀವು ಕೂಡ ಅಷ್ಟೇ ಸಂಜೆ ಮೇಲೆ ಮಾಡ್ಕೊಳ್ಳಿ 7 ಗಂಟೆ ಮೇಲೆ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಈ ರೀತಿ ಮುಷ್ಟಿನ ಇಟ್ಕೊಂಡು, ಅಂದರೆ ಲವಂಗನ ಇಟ್ಕೊಂಡು ಮುಷ್ಟಿ ಮಾಡಿ ಇಟ್ಕೊಂಡು, ನಮಗೆ ಈ ಥರ ಪ್ರಾಬ್ಲಮ್ ಇದೆ ತಾಯಿ, ನಮ್ಮ ಅಂದರೆ ಬಿಸ್ನೆಸ್ಸಲ್ಲಿ ನಮಗೆ ಲಾಸ್ ಆಗ್ತಾಯಿದೆ, ಅಕ್ಕಪಕ್ಕದವ್ರದ್ದು ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಿದೆ, ಅದೆಲ್ಲ ಹೋಗಬೇಕು, ನಮಗೆ ಮುಂಚಿನ ಥರ ವ್ಯಾಪಾರ ವೃದ್ಧಿ ಆಗಬೇಕು ನಮಗೆ ಅಂತ ಕೇಳ್ಕೊಳ್ಳಿ. ಅಕಸ್ಮಾತ್ ಮನೆಯಲ್ಲಿ ಮಾಡೋರು ನಮಗೆ ಹಣ ಅನ್ನೋದು ದುಪ್ಪಟ್ಟಾಗಬೇಕು ತಾಯಿ, ನಮಗೆ ನಾನಾ ಮೂಲೆಗಳಿಂದ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು, ನಮ್ಮ ಕಷ್ಟಗಳೆಲ್ಲ ತೀರಬೇಕು, ಹಣ ಅನ್ನೋದು ಪೋಲಾಗಿ ಖರ್ಚಾಗ್ತಾ ಇದೆ, ಅದೆಲ್ಲ ಸಾಲ್ವ್ ಆಗಬೇಕು, ನನಗೆ ಹಣದ ಮೇಲೆ ಏನಾದರೂ ಯಾರ್ದಾದ್ರೂ ಕಣ್ಣು ಬಿದ್ದಿದ್ರೆ ಅದು ಕೂಡ ಸಾಲ್ವ್ ಆಗಲಿ ತಾಯಿ ಅಂತ ನೀವು ಕೇಳ್ಕೋಬೇಕು, ಆಯಿತಾ. ಇದ್ರ ಜೊತೆಗೆ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನೀವು ಕೇಳ್ಕೋಬೇಕು ದೇವ್ರ ಹತ್ರ, ಅಂದರೆ ದೇವಿ ಹತ್ರ ಕೇಳಿಕೊಂಡು ನೀವು ಆರೋಗ್ಯದ ಸಮಸ್ಯೆ ಇದೆ ತಾಯಿ, ಈ ಥರ ನನ್ನ ಆರೋಗ್ಯದ ಸಮಸ್ಯೆ ಕ್ಲಿಯರ್ ಆಗಲಿಕ್ಕೋಸ್ಕರನೇ ನಾನು ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ ಅಂತ ನೀವು ಕೇಳಿಕೊಂಡು ಗಾಯ್ಸ್ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಯಾಕಂದರೆ ನಾವು ಇದರಲ್ಲಿ ಯೂಸ್ ಮಾಡಿರುವಂಥದ್ದು ಗಾಜು, ಹಾಗೆಯೇ ನೀರು ಮತ್ತು ಕಲ್ಲುಪ್ಪು ಮತ್ತು ಇಲ್ಲಿ ಲವಂಗ, ಆಯಿತಾ. ಇಷ್ಟನ್ನ ನೀವು ಕೈಯಲ್ಲಿ ಹಿಡ್ಕೊಂಡು ಗಾಯ್ಸ್ ಎಲ್ಲನೂ ಕೇಳ್ಕೊಂಡು ಆದಮೇಲೆ ಇದನ್ನು ತೆಗೆದು ನೀವು ಈ ರೀತಿ ಹಾಕ್ಬಿಡಬೇಕು ನೀರೊಳಗಡೆಗೆ, ಓಕೆನಾ. ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಆದಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ತೊಗೊಂಡೋಗ್ಬಿಟ್ಟು ಇದನ್ನು ಇಟ್ಟುಬಿಡಬೇಕು, ಸರಿನಾ. ಯಾವುದಾದ್ರೂ ಮೂಲೆ ಆದರೂ ಓಕೆ, ಇಂಥ ಮೂಲೆ ಅಂತನೇನಿಲ್ಲ, ಆದರೆ ಮಕ್ಕಳೇನಾದರೂ ಇದ್ದರೆ ಹುಷಾರಾಗಿ ನೋಡ್ಕೊಳ್ಳಿ, ಯಾಕಂದರೆ ಮಕ್ಕಳು ಇದನ್ನು ಚೆಲ್ಲಿಬಿಟ್ರೆ ಕಷ್ಟ. ಯಾಕಂದರೆ ಈ ಲವಂಗ ಗಾಯ್ಸ್ ಏನಂದರೆ, ಕಲ್ಲುಪ್ಪು ಯಾವ ರೀತಿ ಒಂದು ಕೆಟ್ಟ ದೃಷ್ಟಿ ನೆಗೆಟಿವಿಟಿನ ಹೊರಗಡೆ ಹಾಕಲಿಕ್ಕೆ, ಮನೆಯಿಂದ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೋ, ಅದೇ ರೀತಿ ಈ ಒಂದು ಲವಂಗ ಅನ್ನೋದು ಮನೆಯಲ್ಲಿ ಧನಾಗಮನ ಧನಪ್ರಾಪ್ತಿ ಆಗೋಕ್ಕೆ ಹೆಲ್ಪ್ ಮಾಡೋದಲ್ಲದೆ ಒಂದು ನೆಗೆಟಿವಿಟಿನ ಹೊರಗಡೆ ಓಡಿಸುವಂಥ ಶಕ್ತಿ ಈ ಲವಂಗಕ್ಕೆ ಇದೆ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವೇನು ಮಾಡಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಒಂದು ತೊಟ್ಟು ಕೂಡ ಈ ನೀರು ಅನ್ನೋದು ಆಗಲಿ ಲವಂಗ ಆಗಲಿ ಯಾವುದು ಕೂಡ ಕೆಳಗಡೆ ಚೆಲ್ಲಬಾರ್ದು, ಆ ರೀತಿ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ, ಸರಿ. ಇಟ್ಟುಬಿಟ್ಟು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಫಸ್ಟು ಮಾಡಬೇಕಾಗಿರೋ ಕೆಲಸ, ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಬಂದು ಗಾಯ್ಸ್ ನೀವು ಗ್ಲಾಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಮತ್ತು ನೀವು ರಿಯೂಸ್ ಮಾಡ್ಬೋದು, ಸರಿನಾ. ಇದನ್ನು ಮಾಡಿ ಗಾಯ್ಸ್, ನಾಳೆ ಏನಾದರೂ ಈ ವಿಡಿಯೋ ಸಿಕ್ಕಿದ್ರೆ ಇವತ್ತು ನಿಮಗೆ, ನಾಳೆ ಮಾಡಿ, ನಾಳೆ ಸಿಗೋರು ನಾಳೆ ಸಂಜೆ ಮಾಡಿ, ಅಕಸ್ಮಾತ್ ನಾಳಿದ್ದು ಸಿಗೋರು ನೀವು ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ. ಸೊ ಇದಾದಮೇಲಿಂದ ಗಾಯ್ಸ್ ನೀವು ಬಂದುಬಿಟ್ಟು ಮತ್ತೆ ಎಲ್ಲ ಇದನ್ನು ಕ್ಲೀನ್ ಮಾಡಿಕೊಂಡು ನೀವು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀವು ದೇವಿಗೆ ದೀಪನ ಹಚ್ಕೊಳ್ಳಿ, ಸರಿನಾ. ದೇವಿಗೆ ದೀಪನ ಹಚ್ಚಿ ಈ ಒಂದು ರೆಮಿಡಿನ ನಾನು ಈ ಥರ ಕಷ್ಟಕ್ಕೆ ಮಾಡಿದ್ದೀನಿ ತಾಯಿ, ಎಲ್ಲ ಒಳ್ಳೆಯದಾಗಲಿ ತಾಯಿ ಅಂತ ಕೇಳಿಕೊಂಡು ನೀವು ನೋಡಿ ಗಾಯ್ಸ್ ಈ ರೀತಿ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ ದೇವಿ ಹತ್ರ. ನಿಜವಾಗ್ಲೂ ನೋಡಿ, ನಾಳೆಯಿಂದನೇ ನಿಮಗೆ, ಇವತ್ತು ನೀವು ಈ ಒಂದು ತಂತ್ರನ ಮಾಡಿಕೊಂಡ್ರೆ ನಾಳೆಯಿಂದನೇ ನಿಮಗೆ ಸ್ವಲ್ಪ ಸ್ವಲ್ಪ ಸುಧಾರಣೆನ ಕಾಣ್ತೀರಾ, ಆಯಿತಾ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ನನಗೆ, ಹೌದು ಮೇಡಮ್ ನೀವು ಹೇಳಿದ ರೆಮಿಡಿಗಳನ್ನ ಮಾಡ್ತಿದ್ದೀನಿ, ನನಗೆ ತುಂಬಾ ಒಳ್ಳೆಯದಾಗ್ತಾಯಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ, ಇನ್ನೂ ಏನೇ ಕಷ್ಟ ಇದ್ದರೂ ಕೂಡ ಎಲ್ಲನೂ ನಿಮಗೆ ಕಳೀಲಿ, ಮುಂದೆ ಬರುವಂಥ ಕಷ್ಟಗಳಿಗೂ ಕಾವಲಾಗಿ ನಿಂತ್ಕೊಳ್ಳಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ, ಆಯಿತಾ. ಇನ್ನು ನಿಮಗೆ ಯಾವ್ಯಾವ ರೀತಿ ವಿಡಿಯೋ ಬೇಕು ಅದನ್ನು ಕೇಳಿ ಕಮೆಂಟ್ ಮಾಡಿ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಯಾವ ರೀತಿ ವಿಡಿಯೋ ಬೇಕು ಕೇಳಿ, ಅದನ್ನು ಕೂಡ ನಾನು ಮಾಡ್ತೀನಿ, ಸರಿನಾ. ಸೊ ಗೈಸ್ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳಿ, ಸರಿನಾ. ಯಾಕಂದರೆ ಗೈಸ್ ಮನುಷ್ಯಂಗೆ ಈ ಆರೋಗ್ಯದ ಸಮಸ್ಯೆ, ದುಡ್ಡಿನ ಸಮಸ್ಯೆ ಅನ್ನೋದು ಬಂದುಬಿಟ್ರೆ ಮನುಷ್ಯ ನಿಜವಾಗ್ಲೂ ಬದುಕಲಿಕ್ಕೂ ಇಷ್ಟಪಡಲ್ಲ ಅಲ್ವಾ. ಅಂದರೆ ನಾನು ಕಣ್ಣಿಂದನೇ ನೋಡಿದ್ದೀನಿ ಗೈಸ್, ಸುಮ್ಮನೆ ಹೇಳೋದಲ್ಲ. ತುಂಬ ಸಾಲಗಳನ್ನ ಮಾಡ್ಕೊಬಿಡ್ತಾರೆ, ಸಾಲಗಳನ್ನ ತೀರ್ಸೋಕ್ಕಾಗದೇ ಸುಮ್ಮನೆ ಕೆಟ್ಟ ಆಲೋಚನೆಗಳು ಬರುತ್ತೆ ಅವರಿಗೆ. ಕೆಟ್ಟ ಆಲೋಚನೆಗಳು ಬಂದರೂ ಮನೆಯಲ್ಲಿ ಯಾರೇ ಇದ್ದರೂ ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಾನೆ ಅವ್ರು ಏನೋ ಒಂದು ಮಾಡ್ಕೊಳ್ಳೋದು, ಅಂದರೆ ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಡೋದು, ಈ ಥರ ಎಲ್ಲ ನಾನು ಕಣ್ಣಿಂದ ನೋಡಿದ್ದೀನಿ. ದಯವಿಟ್ಟು ಆ ರೀತಿ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಮ್ಮನ್ನು ನಂಬ್ಕೊಂಡಿರೋರು ಇರ್ತಾರೆ ಮನೆಯಲ್ಲಿ ಅಲ್ವಾ. ಮನುಷ್ಯನಿಗೆ ಕಷ್ಟ ಬರೋದಲ್ಲದೆ ನೀನು ಮರಕ್ಕೆ ಬರುತ್ತಾ, ಇಲ್ಲ ಅಲ್ವಾ. ದೇವರು ಮನುಷ್ಯನಿಗೆ ಕಷ್ಟ ಅಂತ ಕೊಟ್ಟ ಮೇಲೆ ನಿಜವಾಗ್ಲೂ ಒಂದು ಪರಿಹಾರ ಅನ್ನೋದನ್ನ ಕೂಡ ಕೊಟ್ಟಿರ್ತಾನೆ.
ಆ ಪರಿಹಾರನ ನಾವು ಹುಡ್ಕೊಂಡು ಅದನ್ನು ನಾವು ಮಾಡ್ಕೊಳ್ಬೇಕು. ಮನೆಯಲ್ಲೇ ಮಾಡಿಕೊಂಡು ನಮ್ಮ ಕಷ್ಟಗಳನ್ನ ಕಳ್ಕೊಬೇಕು. ಸರಿನಾ? ಸುಮ್ಮನೆ ಹೇಳಿ ಥರ ಆ ರೀತಿ ತಪ್ಪನಂತೂ ದಯವಿಟ್ಟು ಮಾಡೋಕ್ಕಂತೂ ಹೋಗಬೇಡಿ. ಸರಿನಾ? ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಾನು ಇಷ್ಟ ಹೇಳೋದು ಗಾಯ್ಸ್, ನಂಬಿಕೆ ಇಟ್ಟು ಮಾಡಿದ್ರೆ ನಿಜವಾಗ್ಲೂ ನಿಮಗೆ ವರ್ಕೌಟ್ ಆಗುತ್ತೆ. ಸರಿನಾ? ಹಾಗೆಯೇ ಇದನ್ನು ಎಷ್ಟು ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇದನ್ನು 3 ವಾರ ಮಾಡಿ. ಸರಿನಾ? ಕಂಟಿನ್ಯೂಸ್ ಆಗಿ ಇವತ್ತು ಮಂಗಳವಾರ ಮಾಡಿದ್ರೆ ನೆಕ್ಸ್ಟ್ ಮಂಗಳವಾರ, ಅದ್ರ ನೆಕ್ಸ್ಟ್ ಮಂಗಳವಾರ. ಸರಿನಾ? ಹಾಗೆಯೇ ಇನ್ನೂ ಒಂದು ಕ್ವಶನ್ ಕೇಳ್ತೀರಾ ನೀವು, ಇದನ್ನು ಹೆಣ್ಮಕ್ಳೇ ಮಾಡಬೇಕಾ ಇಲ್ಲ ಗಂಡು ಮಕ್ಕಳು ಮಾಡಬಾರ್ದಾ ಅಂತ ನೀವು ಕೇಳ್ತೀರಾ. ಹೆಣ್ಮಕ್ಳು ಕೂಡ ಮಾಡ್ಬೋದು, ಗಂಡು ಮಕ್ಕಳು ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಗಾಯ್ಸ್. ಓಕೆನಾ? ಯಾರು ಬೇಕಾದರೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. 3 ವಾರ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ. ಶುಕ್ರವಾರ ಏನಾದರೂ ಮಾಡಿದ್ರೆ ನೆಕ್ಸ್ಟು ಶುಕ್ರವಾರನೇ ಮಾಡಬೇಕು, ಅದ್ರ ನೆಕ್ಸ್ಟು ಶುಕ್ರವಾರನೇ ಮಾಡಬೇಕು. ಮಂಗಳವಾರ ಮಾಡಿಕೊಂಡ್ರೆ ನೆಕ್ಸ್ಟು ಮಂಗಳವಾರ, ಹಾಗೆಯೇ ಅದ್ರ ನೆಕ್ಸ್ಟು ಮಂಗಳವಾರನೇ ಮಾಡಬೇಕಾಗುತ್ತೆ. ಸರಿನಾ? ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ ಗಾಯ್ಸ್? ಅದಕ್ಕೇ ಆದಷ್ಟು ಲೈಕ್ ಕೊಡಿ. ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ನಿಮಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡೇ ಮಾಡ್ತಾರೆ. ಓಕೆನಾ? ಓಕೆ ಗಾಯ್ಸ್, ನೆಕ್ಸ್ಟು ಹೊಸ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಗೂ ಬಂದು ನೆಲೆಸಲಿ, ನಿಮ್ಮ ಕಷ್ಟಗಳನ್ನ ದೂರ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.